ನೋಡಿ, ಈ ಸೊಂಡೆಕೊಪ್ಪ ಬೈಪಾಸ್ನಲ್ಲಿ ಈ ಒಂದು ಪವಿತ್ರವಾದ ಕ್ಷೇತ್ರ ಇದೆ. ಅಲ್ಲಿ ಚೆಮ್ಮಾತ್ಮನ ದೇವಸ್ಥಾನ ಮತ್ತು ಅಮ್ಮನವರ ದೇವಸ್ಥಾನ ಇದೆ. ಅರ್ಚಕರು ಮತ್ತು ಅವರ ಕುಟುಂಬದವರು ಬಹಳ ಕಾಲದಿಂದ ನೆಲೆಸಿದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳದ್ದು. ಅವರು ಪ್ರೀತಿ ವಿಶ್ವಾಸದಿಂದ ಇವತ್ತು ಕರೆದ್ಬಿಟ್ಟು ಒಂದು ಕಲಾ ಸೇವೆ ಅಂತ ಹೇಳ್ಬಿಟ್ಟು ಅಮ್ಮನವ್ರನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ಬಹಳ ಆಸೆಯಿಂದ ಆ ಅಮ್ಮನವ್ರ ಚಿತ್ರವನ್ನ ಆ ತಾಯಿಯವರು ಬಳಸಿದ್ದಾರೆ. ಅವರಿಗೆ ಅಮ್ಮ ಸನ್ಮಾನವನ್ನ ಉಂಟು ಮಾಡಲಿ, ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಆ ಕುಟುಂಬಕ್ಕೆ. ಇಲ್ಲಿ ಎಲ್ಲ ಕೂಡ ಮುಗ್ಧ ಭಕ್ತರು ಬಂದ್ಬಿಟ್ಟು ಹಬ್ಬ ಹರಿದಿನಗಳಲ್ಲಿ ಕೈ ಮುಟ್ಕೊಂಡು ಹೋಗ್ತಾರೆ ಮತ್ತು ತಮ್ಮ ಒಂದು ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ. ಅದು ಅವರ ಒಂದು ಭಕ್ತಿ ಮತ್ತು ಸೇವೆಗಳು ಕೃತಾರ್ಥವಾಗಿ ಅವರಿಗೆ ಒಳ್ಳೆಯ ಕಲ್ಯಾಣ ಸನ್ಮಾನಗಳ ಉಂಟು ಮಾಡಲಿ. ನೋಡಿ, ಎಷ್ಟು ಅವರು ಆಸಕ್ತಿಯಿಂದ ಒಂದು ತಾಯಿಯನ್ನ ಚಿತ್ರವನ್ನು ಬರೆಸಿದ್ದಾರೆ, ಒಂದು ಕಲಾವಿದನಿಗೆ ಆಶ್ರಯ ಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೂ ತಾಯಿ ಸನ್ಮಾನವನ್ನ ಉಂಟು ಮಾಡಲಿ. ಆ ತಾಯಿ ಹೆಸರು ಗಂಗಮ್ಮನವರು, ಗಂಗಮ್ಮ ಮತ್ತೆ ಶ್ರೀನಿವಾಸ್, ಗಂಗಮ್ಮ ಮತ್ತೆ ಮಗ ಮತ್ತು ಶ್ರೀನಿವಾಸ್ ಮಗ ಅವರ ಮಗ ಅವರು ಬರೆಸಿದ್ದಾರೆ. ಇಲ್ಲಿ ಇದು ಇರೋದು ಅಂಬೇಡ್ಕರ್ ನಗರ ಪಕ್ಕ. ಎಲ್ಲಪ್ಪ ಅಂತಂದ್ರೆ ಶುಭ ಡಾಬಾ ಹಿಂಭಾಗ ಈ ಒಂದು ಪುಣ್ಯಕ್ಷೇತ್ರ ಇದೆ. ಇನ್ನು ಹಲವಾರು ದೇವಸ್ಥಾನಗಳು ಪಕ್ಕದಲ್ಲೇ ಇದೆ. ಆ ಒಂದು ಕ್ಷೇತ್ರದಲ್ಲಿ ಪಾಪ ನೆಲೆಸ್ಬಿಟ್ಟು ಇಲ್ಲಿ ಒಳ್ಳೆಯ ಕಾರ್ಯಗಳನ್ನ ಒಂದು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಭಕ್ತಿಪೂರ್ವಕವಾದ ನಮನಗಳು.